ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ಕೊಡ್ತಿರೋ ಅಂಥದ್ದು ಒಂದು ರಾಜವಶ್ಯಕ್ಕೆ ಯಂತ್ರ ಅಂತಂದ್ಬಿಟ್ಟು. ರಾಜವಶ್ಯ ಅಂದರೆ ಈಗೆಲ್ಲ ರಾಜರಿಲ್ಲ, ರಾಜಕೀಯದವರಿದ್ದಾರೆ. ಹಾಗಾಗಿ ಮಿನಿಸ್ಟ್ರುಗಳು ರಾಜಕೀಯದವರು ಅಂತ ನಾವು ಹೇಳ್ಬೋದು. ಇಂಥವ್ರನ್ನ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಒಬ್ಬ ರಾಜಕೀಯದವ್ರನ್ನ ನೋಡಬೇಕು, ಅವ್ರ ಕಡೆಯಿಂದ ನಿಮ್ಮ ಕೆಲಸಗಳು ಆಗಬೇಕು ಅನ್ನೋದಿರುತ್ತೆ. ಅಂಥವ್ರಿಗೆಲ್ಲ ಏನು ಮಾಡಬೇಕು, ಯಾವ ರೀತಿ ನೀವು ಅವ್ರನ್ನ ಒಂದು ವಶೀಕರಣ ಮಾಡ್ಕೋಬೇಕು, ನೀವು ಕೇಳಿದಂಥ ಸಹಾಯನೋ ಅಥವಾ ಕೆಲಸನೋ ಆಗಬೇಕು ಅನ್ನೋದಿದ್ದರೆ ಇದು ಒಂದು ಯಂತ್ರ ನಿಮಗೆ ನಾನು ಕೊಡ್ತಾಯಿದ್ದೀನಿ. ಯಂತ್ರ ಅಥವಾ ಮಂತ್ರ ಇದು. ಇದಕ್ಕೆ ಬೇಕಾಗುವಂಥದ್ದು 3 ಮೂಲಿಕೆಗಳು ಬೇರು. ಮೊದಲನೇದು ಬನ್ನಿ ಬೇರು, ಇನ್ನೊಂದು ಭಂಡಾರಿ ಬೇರು, ಇನ್ನೊಂದು ಎತ್ತಿನ ನಾಲಿಗೆ ಬೇರು. ಇವುಗಳನ್ನ ಗಂಧದ ರೀತಿ ತೇದ್ಕೊಂಡು ಆ ಒಂದು ಹಣೆಗೆ ನೀವು ತಿಲಕ ಇಟ್ಕೊಂಡು ಆ ಒಂದು ರಾಜಕೀಯ ವ್ಯಕ್ತಿಗಳ ಅಥವಾ ದೊಡ್ಡ ವ್ಯಕ್ತಿಗಳ ಹತ್ರ ಆದರೂ ಹೋದಾಗ ಅವರು ನೀವು ಹೇಳಿದಂತೆ ಕೇಳ್ತಾರೆ ಅಥವಾ ನಿಮ್ಮ ವಶ ಆಗ್ತಾರೆ ಅಂತ ಅನ್ನೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಮೂಲಿಕೆಗಳನ್ನ ಏನು ಕಿತ್ಕೊಂಡು ತರ್ತೀರ, ಆ ಬೇರನ್ನ ಕೀಳ್ತೀರಾ, ಅದು ಒಂದು ಸಿದ್ಧಿದಿಂದಲೇ ತರಬೇಕು. ಅಮೃತ ಸಿದ್ಧಿ ಯೋಗ ಅನ್ನೋದ್ರಲ್ಲಿ ತರಬೇಕು. ಅಥವಾ ಪುಷ್ಯ, ರವಿ ಪುಷ್ಯ, ಗುರು ಪುಷ್ಯ ಅಂತೆಲ್ಲ ಬರುತ್ತೆ, ಇದ್ರಲ್ಲಿ ಕೂಡ ತರ್ಬೋದು. ಇದನ್ನು ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಇದನ್ನು ತರಬೇಕು. ಯಾಕೆಂದರೆ ಸೂರ್ಯನ ಬೆಳಕು ಇದು ಮುಂಚೆ ತರಬೇಕಾಗುತ್ತೆ. ಇವುಗಳನ್ನ ತಂದು ಕಿತ್ತು ತಂದ ನಂತರ ಒಂದೊಂದು ಬೇರಿಗೆ 2 ತೆಂಗಿನಕಾಯಿ ರೀತಿ ಹೊಡಿಬೇಕಾಗುತ್ತೆ. ನೋಡಿ, 6 ತೆಂಗಿನಕಾಯಿ ಹೊಡಿಬೇಕಂದ್ರೆ ಒಂದೊಂದು ಬೇರಿಗೆ 2 ತೆಂಗಿನಕಾಯಿ. ಅಂದರೆ ಬನ್ನಿ ಬೇರೆ 2 ಕಾಯಿ, ಈ ರೀತಿ ಎತ್ತಿನ ನಾಲಿಗೆ 2 ತೆಂಗಿನಕಾಯಿ, ಈ ರೀತಿ ಹೊಡಿಬೇಕಾಗುತ್ತೆ. ಅಂದರೆ 6 ತೆಂಗಿನಕಾಯಿ ಹೊಡಿಬೇಕು, ಒಂದು ಬೇರಿಗೆ 2 ತೆಂಗಿನಕಾಯಿ ಹೊಡೆದು ನಂತರ ಇದಕ್ಕೆ 9 ನಿಂಬೆಹಣ್ಣುಗಳನ್ನ ತೊಗೋಬೇಕಾಗುತ್ತೆ. ಮತ್ತು ಕುಂಕುಮ ಬೇಕು, ಭಂಡಾರ ಬೇಕು, ವಿಭೂತಿ ಬೇಕು. ಅದೇ ರೀತಿ ಒಂದು ತುಂಬಿದ ಒಂದು ಬಿಂದಿಗೆನೋ ಅಥವಾ ಒಂದು ತಂಬಿಗೆನೋ ಯಾವುದು ನಿಮ್ಮ ಕೈಗಿರುತ್ತೋ ಅದನ್ನು ಇವೆಲ್ಲ ಇಟ್ಬಿಟ್ಟಲ್ಲಿ ತೆಂಗಿನಕಾಯಿನ ಹೊಡಿಬೇಕು. ಮತ್ತು 9 ನಿಂಬೆಹಣ್ಣನ್ನು ಕುಯ್ದು ಅಲ್ಲಿಡಬೇಕು. ಮತ್ತು 27 ನಿಂಬೆಹಣ್ಣು ಕೂಡ ಹಿಡಿದು ಅದನ್ನೆಲ್ಲ ಕಟ್ ಮಾಡಿ ಇಡಬೇಕು. ಇದು ಒಂದೊಂದು ಬೇರಿಗೆ 9 ಈ ರೀತಿ ಕಟ್ ಮಾಡಬೇಕಿದೆ. ನಿಂಬೆಹಣ್ಣು ಏನು ಮಾಡಬೇಕು ಅಂದರೆ, ಒಂದು ಬೇರಿಗೆ 9 ನಿಂಬೆಹಣ್ಣು ಕಟ್ ಮಾಡಬೇಕು. ಅಲ್ಲಿಗೆ 9 ಮೂರಲಿ 27 ನಿಂಬೆಹಣ್ಣು ಆಯಿತು. ನಂತರ ಇದಕ್ಕೆ ಕುಂಕುಮ ಅಥವಾ ಭಂಡಾರ, ವಿಭೂತಿ ಇವೆಲ್ಲ ಹಚ್ಚಿ ಇದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಈ ಮಂತ್ರನ ನೀವು ಯಾವುದಾದ್ರೂ ಒಂದು ಒಳ್ಳೆಯ ದಿವಸ ಸಿದ್ಧಿ ಮಾಡ್ಕೋಬೇಕು. ಇದೇ ಮಂತ್ರ, ಓಂ ನಮೋ ಶಿವ ಪಾರ್ವತಿ ಪತಿರಾಯ ನಮಃ. ಇದನ್ನು ಮಾಡ್ಕೋಬೋದು. ಇದನ್ನು ಒಂದು ಅದ್ಭುತವಾಗಿ ಒಂದು ಕೆಲಸ ಆಗುತ್ತೆ. ಮತ್ತು ಇದನ್ನು ಒಂದು ಯಂತ್ರದಲ್ಲಿ ಈ ಬೇರುಗಳನ್ನ ಸೇರಿಸ್ಬೇಕು. ಈ 3ಗಳು ಈ ಮಂತ್ರ ಏನು ಹೇಳ್ಕೊಂಡು ನೀವು ಈ ಬೇರುಗಳನ್ನೆಲ್ಲ ಕಿತ್ತು ತದನಂತರ ಈ ಬೇರನ್ನು ಒಂದು ಪಂಚಲೋಹದ ತಾಯ್ತದಲ್ಲಿ ಒಂದು ಸೇರಿಸ್ಕೋಬೇಕು. ಸೇರಿಸಿ ಅದನ್ನು ಒಳಗೆ ತುಂಬಿಸ್ಬಿಟ್ಟು 41 ದಿವಸ ಇದಕ್ಕೆ ಒಂದು ಸಾಂಬ್ರಾಣಿ ಅಂತ ಹೇಳ್ತೀವಿ, ಕೆಲವೊಬ್ಬರು ಲೋಬಾನ ಅಂತಾರೆ, ಕೆಲವರು ಸಾಂಬ್ರಾಣಿ ಅಂತ ಹೇಳ್ತಾರೆ. ಈ ರೀತಿ ಇದನ್ನು 41 ದಿವಸ ಇದಕ್ಕೆ ಆ ರೀತಿ ಒಂದು ಸಾಂಬ್ರಾಣಿ ಹೊಗೆ ಕೊಡಬೇಕು. ಆದ ನಂತರ ಗುರುವಾರ ಅಥವಾ ಶನಿವಾರದ ದಿವಸ 11 ವಾರಗಳನ್ನ ಮಾಡಬೇಕು. ಇದನ್ನು ಗುರುವಾರ ಇಲ್ಲ 11 ವಾರ ಮಾಡಿ, ಅಥವಾ ಶನಿವಾರ 11 ವಾರ ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ರಾಜವಶ, ಜನವಶ, ಸರ್ವ ವೈರಿ ಸ್ತಂಭನ ಮತ್ತು ಇನ್ನೂ ಅನೇಕವಾದ ನಿಮಗೇನು ವಶೀಕರಣ ಆಗಬೇಕೋ ಅದೆಲ್ಲ ಕೂಡ ಈ ಒಂದು ಹೇಳಿದಂಥ ಈ ಮಂತ್ರದಲ್ಲಿ ಇದೆ. ಇದನ್ನು ವಶೀಕರಣ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಾಕಷ್ಟು ರಾಜವಶೀಕದ ಇದೆ. ಕೆಲವೊಂದು ಬೇರುಗಳು ಕೂಡ ಸಾಕಷ್ಟು ಇದ್ದಾವೆ. ಈಗ ಸದ್ಯಕ್ಕೆ ಇದನ್ನು ತಗೊಳ್ಳಿ. ಇದು ಏನು ಹೇಳಿದ್ದೀನಿ ಆ ರೀತಿ ಮಾಡಿಕೊಂಡು ಒಂದು ಅದ್ಭುತವಾದ ಒಂದು ಯಂತ್ರ ಮಾಡಿಕೋಬೋದು ನೀವು. ಯಾಕೆಂದರೆ ಸಾಕಷ್ಟು ಒಂದು ಒಳ್ಳೆಯ ಇದು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಇದನ್ನು ನಮಗೆ ಒಂದು ರೀತಿ ಜನವಶಿಕೆ ಕೊಡಿ
ನಮ್ಗೆ ಸಕಲ ಕಾರ್ಯಗಳೆಲ್ಲ ಆಗಬೇಕು ಅಂತ ಅಂದ್ಬಿಟ್ಟು ಅದಕ್ಕಾಗಿ ನಾನು ಇದನ್ನು ನಿಮಗೆ ಕೊಡ್ತಾಯಿದ್ದೀನಿ. ಇದು 41 ದಿವಸ ಒಂದು ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟು ಇದನ್ನು ಗುರುವಾರ ಅಥವಾ ಶನಿವಾರ 11 ವಾರಗಳನ್ನ ಮಾಡಬೇಕು. ನಿಮ್ಗೆ 11 ವಾರ ಮಾಡಿ 11 ಗುರುವಾರ ಮಾಡಿ ಅಥವಾ 11 ಶನಿವಾರನ ಇದೇ ರೀತಿ ಮಾಡಿ ತದನಂತರ ನೀವು ಅದನ್ನು ಧಾರಣೆ ಮಾಡಿದ್ರೆ ನಿಮಗೆ ಸರ್ವ ವಶೀಕರಣ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ನೀವು ಅವ್ರ ಕಷ್ಟ ಪರಿಹಾರ ಮಾಡಿದಾಗ ಅದು ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಮಾಡ್ತೀರಾ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.